ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ದಪಾಟಿ ಅನ್ನೋ ಮಹಾರಾಷ್ಟ್ರ ಡಿಶ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಸ್ಪ್ರಿಂಗ್ ಆನಿಯನು ಅಥವಾ ಈರುಳ್ಳಿ ಸೊಪ್ಪು ಅಂತಾರಲ್ಲ ಅದು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ, ಜೀರಿಗೆ, ಬಿಳಿ ಎಳ್ಳು, ಅಜ್ವಾನ ಅಥವಾ ಓಂಕಾಳು, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಇಂಗು ಹಾಗೆ ನೀರು. ಮೊದಲಿಗೆ ನಾನು ಮಿಕ್ಸಿಗೆ ಒಂದು 3-4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅಜ್ವಾನ ಹಾಕೋತಾ ಇದ್ದೀನಿ. ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡಿ ಹಾಕೋತಾ ಇದ್ದೀನಿ. ಇದೆಲ್ಲ ತರಕಾರಿಯಾಗಿ ನಾನು ಮಿಕ್ಸಿ ಮಾಡ್ಕೋತೀನಿ. ಈಗ ಈ ರೀತಿ ತರಕಾರಿಯಾಗಿದೆ. ನಾನು ನೀರೇನು ಹಾಕ್ಕೊಂಡಿಲ್ಲ ಇದಕ್ಕೆ. ಮೊದಲಿಗೆ ನಾನು 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1/4 ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. 1/4 ಬಟ್ಲಷ್ಟೇ ಹಾಕೋಬೋದು. 2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಬಿಳಿ ಎಳ್ಳು 1-2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. 1 ಟೀ ಚಮಚದಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. 1/2 ಟೀ ಚಮಚ ಅರಿಶಿನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ. ಮಿಕ್ಸಿಗೆ ನಾನು ಹಾಕೊಂಡು ತರಕಾರಿಯಾಗಿ ರುಬ್ಕೊಂಡಿದ್ನಲ್ಲ, ಜೀರಿಗೆ, ಆಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲನೂ, ಅದನ್ನು ಕೂಡ ಈ ಹಿಟ್ಟಿಗೆ ಹಾಕೋತಾ ಇದ್ದೀನಿ ನಾನು. ಈರುಳ್ಳಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ, ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ರುಚಿ ಚೆನ್ನಾಗಿರುತ್ತೆ ದಪಾಟಿಗೆ ಹಾಕಿದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನೀಗ. ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ, 1-2 ಟೇಬಲ್ ಚಮಚದಷ್ಟು ಅಷ್ಟೇ. ಫಸ್ಟಿಗೆ ಮೊದಲು ನೀಟಾಗಿ ಇದೆಲ್ಲ ಕಲಿಸ್ಕೊಂಬಿಡೋಣ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ನಾನು ಲಟ್ಟಿಸ್ಕೋತೀನಿ. ಇವಾಗ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ಮಾಡ್ತೀನಿ ದಪಾಟಿನ. ಕೆಲವರು ಬಡಿತಾರೆ, ತಟ್ಬಿಟ್ಟು ಮಾಡ್ತಾರೆ. ನಾನಿಲ್ಲಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡು ಮಾಡ್ತೀನಿ. ಚೂರು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು 20 ನಿಮಿಷ ಮುಚ್ಚಿಟ್ಬಿಡ್ತೀನಿ ನಾನು ಇದನ್ನು, ಹಿಟ್ಟನ್ನ. ಒಂದು 20 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಈಗ ದಪಾಟಿಗೆ ಹಿಟ್ಟು ಕಲಸಿಟ್ಟು ಒಂದು 20 ನಿಮಿಷ ಆಗಿದೆ ನೋಡಿ. ಈ ಥರ ಚೆನ್ನಾಗಿ ನೆಂದಿದೆ. ಈಗ ರೆಡಿ ಮಾಡ್ಕೊಳ್ಳೋಣ ನಾವು. ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ಬಿಡ್ತೀನಿ ಚಪಾತಿ ಥರನೇ. ಇವಾಗ ನಾನು ಗೋಧಿ ಹಿಟ್ಟಲ್ಲೇ ಈ ರೀತಿ ಡಿಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ರೌಂಡ್ಗೆ, ಆ ರೀತಿ ಲಟ್ಟಿಸ್ಕೊಂಡ್ಬಿಡ್ತೀನಿ ನಾನು. ಇದು ಹಿಟ್ಟು ನೆಂದಷ್ಟು ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಇವಾಗ ಹೆಂಚ್ಕಾದಿದೆ, ಹಾಕ್ತಾ ಇದ್ದೀನಿ. ಚೂರು ಎಣ್ಣೆ ಸವರ್ತಾ ಇದ್ದೀನಿ ನಾನೀಗ. ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು ನಾವು. ಇದು ಮಹಾರಾಷ್ಟ್ರದ ಕಡೆ ತುಂಬ ಮಾಡ್ತಾರೆ, ಹಾಗೆ ಉತ್ತರ ಕರ್ನಾಟಕದ ಕಡೆನೂ ಮಾಡ್ತಾರೆ ಇದನ್ನು. ನಾ ಪೂನಾಗೆ ಹೋದಾಗ ಈ ದಪಾಟಿನ ನಾನು ಟೇಸ್ಟ್ ಮಾಡಿದ್ದೆ. ಒಂದು ಕಡೆ ಮಾಡಿದ್ರು, ಅಲ್ಲಿ ತುಂಬ ರುಚಿಯಾಗಿತ್ತು. ನಾನು ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿರುತ್ತೆ ಇದು. ಈ ದಪಾಟಿನ
ಚಟ್ನಿ ಪುಡಿ ಮೊಸರು ಜೊತೆಗೆ ಅಥವಾ ಉಪ್ಪಿನಕಾಯಿ ತುಪ್ಪದ ಜೊತೆಗೂ ಕೂಡ ತಿನ್ಬೋದು. ಇಲ್ಲ ಅಂದರೆ ಹಾಗೇನೆ ಎಲ್ಲ ಮಸಾಲೆ ಕೂಡ ಇದರಲ್ಲಿ ಇರೋದ್ರಿಂದ ಹಾಗೆ ಕೂಡ ತಿನ್ಬೋದು. ಈಗ ರೆಡಿ ಇದೆ. ನಾನು ಈ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾನು ದಪಾಟಿ ಮಾಡಿದ್ದೀನಿ. ಯಾವಾಗಲೂ ಒಂದೇ ರೀತಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ಮಾಡ್ತಿರ್ತೀವಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.